ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈಗ ಸಂಜೆ 4 ಗಂಟೆ ಆಗಿ ಬರ್ತಾಯಿತ್ತು. ಆ ಟೈಮಲ್ಲಿ ನನ್ನ ಮಗಳನ್ನು ಕೂಡ ಸ್ವಲ್ಪ ಹೊತ್ತು ಮಲಗಿಸ್ಬಿಟ್ಟು ನಾನು ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗಲಿ ಅಂತ ಸ್ವಲ್ಪ ಟೀ ಕುಡ್ಕೊಂಡು ನಂತರ ನಾನು ಈವ್ನಿಂಗ್ ಸ್ಟಡಿನ ಸ್ಟಾರ್ಟ್ ಮಾಡಿಕೊಂಡೆ. ಯಾಕಂದರೆ ನಮ್ಮ ಮನೆಯವರು ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತಿದ್ರು. ಸೊ ಹಂಗಾಗಿ ಅವ್ರು ಬರೋ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ ಬಿಡು ಅಂತ ನಾನು ಸ್ವಲ್ಪ ಟೀ ಮಾಡ್ಕೊಂಡು ಕುಡ್ಕೊಂಡು ಫ್ರೆಶ್ ಆಗಿ ಡೈಲಿ ಅವ್ರು ಬಂದಾಗಲೇ ಮಾಡ್ತಾಯಿದ್ದೆ. ಅವ್ರು ಲೇಟ್ ಆಗುತ್ತೆ ಅಂದ್ರಲ್ಲ, ನನಗೂ ಯಾಕೋ ಸ್ವಲ್ಪ ಮೂಡು ಅಪ್ಸೆಟ್ ಆಗ್ತಾಯಿತ್ತು ಆ ಕಡೆ ಈ ಕಡೆ. ಹಂಗಾಗಿ ಚೂರು ಕಾನ್ಸಂಟ್ರೇಷನ್ ಆಗಲಿ, ಚೂರು ಟೀ ಕುಡಿದ್ರೆ ಫ್ರೆಶ್ ಅನಿಸುತ್ತೆ ಮೈಂಡ್ ಅಂತ ಅವಳನ್ನು ಕೂಡ ಮಲಗಿಸ್ದೆ. ಸ್ವಲ್ಪ ಮನೆಯೆಲ್ಲ ನಿಶ್ಶಬ್ದ ಆದಂಗೆ ಆಯಿತು. ಆವಾಗ ಒಂದು ಸ್ವಲ್ಪ 5-7 ತಿಂದು ಲಾಸ್ಟ್ ಚಾಪ್ಟರ್ ಕಂಪ್ಲೀಟ್ ಮಾಡೋಣ ಅಂತ ಕೂತ್ಕೊಂಡೆ. ಎಷ್ಟೊತ್ತನಾಗಲಿ ಇವತ್ತು 7th ಪೂರ್ತಿ ಮುಗಿಸ್ಬಿಡೋಣ ಅಂತ ಅದಷ್ಟನ್ನು ಮುಗಿಸ್ಬಿಟ್ಟು ಖಂಡಗಳು ಇದ್ವು ಲಾಸ್ಟಿಗೆ. ಆ ಒಂದು ಖಂಡಗಳನ್ನೆಲ್ಲ ಸ್ವಲ್ಪ ಹಂಗೆ ಓದ್ಕೊಂಡು ಅದನ್ನೊಂದು ಮುಗಿಸ್ಬಿಟ್ಟೆ. ಇಲ್ಲಿ ಖಂಡಗಳು ಸೋಷಿಯಲ್ ಸೈನ್ಸಲ್ಲಿ ಅವು ಕೂಡ ತುಂಬ ಇಂಪಾರ್ಟೆಂಟು. ನಾವು ತುಂಬ ಅವನ್ನೇ ನೆಗ್ಲೆಕ್ಟ್ ಮಾಡ್ತೀವಿ, ಲಾಸ್ಟಿಗೆ ಇರ್ತಾವಲ್ವ ಅವನ್ನೇನು ಓದೋದು ಬಿಡು ಅಂತ. ಬಟ್ ಅವನು ರೈಟಿಂಗಲ್ಲೂ ಕೇಳ್ತಾರೆ, ಆಮೇಲೆ ಮಲ್ಟಿಪಲ್ ಚಾಯ್ಸಲ್ಲೂ ಕೇಳೋ ಸಾಧ್ಯತೆ ಜಾಸ್ತಿ ಇರ್ತವೆ. ಹಂಗೆ ಮಾಡೇ ನಾನು ಟಿ.ಇ.ಟಿಲೇ 2-3 ಮಾರ್ಕ್ಸ್ ಅದರಲ್ಲೇ ಕೇಳಿದ್ರಲ್ವ, ಕನ್ಫ್ಯೂಸ್ ಮಾಡ್ಕೊಂಡು ಒಂದು 2-3 ಮಾರ್ಕ್ಸು ಅದರಲ್ಲೇ ತಪ್ಪಾಗಿ ಬಂದುಬಿಟ್ಟೆ. ಹಾಗಾಗಿ ನಾನು ಈಗ ಪಿನ್ ಟು ಪಿನ್ ಸ್ವಲ್ಪ ಥರೋಗಿ ನೀಟಾಗಿ ಓದೋಣ ಅಂತ ಓದ್ತಾಯಿದ್ದೀನಿ, ಎಲ್ಲದನ್ನು ಕವರ್ ಮಾಡಬೇಕು ಅಂತ. ಸೊ ಹೀಗೆ ನಾನು ಟೈಮ್ ಬಗ್ಗೆ ಹೇಳ್ರಿ ಅಂತ ಯಾರೋ ಕಮೆಂಟ್ ಮಾಡಿದರು. ಟೈಮ್ನ ಮ್ಯಾನೇಜ್ಮೆಂಟ್ ಮಾಡ್ಕೊಳೋದು ಹೇಗೆ ಅಂದರೆ, ನಾವು ಟೈಮ್ ನಮಗೋಸ್ಕರ ಬರಲಿ ಅಂತ ಕಾಯಕ್ಕೆ ಕೂತ್ಕೋಬಾರ್ದು. ಇರೋ ಟೈಮಲ್ಲೇ ನಾವು ಸೇವ್ ಮಾಡ್ಕೊಂಡು ನೀಟಾಗಿ ಓದ್ಕೋಬೇಕಾಗುತ್ತೆ. ಯಾಕಂದರೆ ನಾವು ಫ್ಯಾಮಿಲಿ ಎಲ್ಲ ಇರೋದ್ರಿಂದ ಮಕ್ಕಳನ್ನು ಕೂಡ ನೋಡ್ಕೋಬೇಕು, ಮತ್ತು ಇನ್ ಟೈಮಲ್ಲಿ ಎಲ್ಲದನ್ನು ಕೂಡ ಕೆಲಸಗಳ್ನ ಮಾಡಿ ಮುಗಿಸ್ಬೇಕಾಗಿರೋದ್ರಿಂದ ಅದಕ್ಕೆ ಈ ಟೈಮಲ್ಲಿ ನಾನು ಇದನ್ನು ಮಾಡಲೇಬೇಕು ಅಂತ ಮಾಡ್ಕೊಂಡಾಗ ಮಾತ್ರ ನಮಗೆ ಟೈಮ್ ಸೇವ್ ಆಗುತ್ತೆ. ಹಾಗಾಗಿ ಬಿಡು ನಾಳೆ ಓದೋಣ, ನಾಡಿದ್ದು ಓದೋಣ, ಇವತ್ತು ಟೈಮೇ ಆಗಲಿಲ್ಲ, ನಾಳೆ ಮಧ್ಯಾಹ್ನ ಓದೋಣ, ಬೆಳಗ್ಗೆ ಎದ್ದೋದೋಣ ಅಂದರೆ ನಮಗೆ ಆಗೋದೇ ಇಲ್ಲ. ಯಾವ ಟೈಮಲ್ಲಿ ಎಲ್ಲದನ್ನು ಬದಿಗೊತ್ತಿ ನಮ್ಮ ಏನಾದರೂ ಕೆಲಸಗಳಿದ್ರೆ 1 ಗಂಟೆ ಮಾಡೋ ಕೆಲಸನ ಅರ್ಧ ಗಂಟೆ ಮಾಡಿ ಮುಗಿಸ್ಬಿಟ್ಟು ನಾವು ಟೈಮ್ ಸೇವ್ ಮಾಡ್ಕೊಂಡು ಓದ್ಕೋಬೇಕಾಗುತ್ತೆ. ಒಬ್ಬೊಬ್ಬರು ಟೈಮ್ ಮ್ಯಾನೇಜ್ಮೆಂಟು ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ಥರ ಇರುತ್ತೆ. ಒಬ್ಬರು ಬೆಳಗ್ಗೆನೇ ಅಡುಗೆ ಮಾಡೋದು, ಬಿಸಿ ಎಲ್ಲ ಅಡುಗೆನೂ ಮಾಡಿಡಬೇಕು ಅಂತ. ಮಧ್ಯಾಹ್ನ ಕೆಲವರು ಮನೆಯಲ್ಲಿ ಮಧ್ಯಾಹ್ನ ಮಾಡಬೇಕು ಎಲ್ಲದನ್ನು ಅಡುಗೆನ ಅಂತ. ಕೆಲವೊಬ್ಬರಿಗೆ ಸ್ವಲ್ಪ ಸಿಂಪಲ್ಲಾಗಿ ಸಾಕು, ಒಂಚೂರು ಏನಾದ್ರೂ ತಿನ್ನೋಕೆ ಮಾಡ್ಕೊಳ್ಳೋಣ ಅಂತ ಅನ್ನೋದು ಕೂಡ ಇರುತ್ತೆ. ಹಂಗಾಗಿ ಒಬ್ಬೊಬ್ಬರು ಮನೇಲಿ ಒಂದೊಂದು ಥರ ಇರೋದ್ರಿಂದ ಅವ್ರವ್ರ ಮನೇಲಿ ಯಾವ ಥರ ಬೇಕೋ ಆ ಥರ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ನಾವು ನಮ್ಮ ಮನೇಲಿ 3 ಜನ ಇರೋದು. ನಮ್ಮ ಮನೆಯವರಂತೂ ಬೆಳಗ್ಗೆ ಹೋಗಿ ಸಂಜೆ ಬರ್ತಾರೆ ಡ್ಯೂಟಿಗೆ. ಅವರಂತೂ ಇರೋಲ್ಲ, ಮಧ್ಯಾಹ್ನ ಅಲ್ಲೇ ಊಟ ಮಾಡ್ತಾರೆ. ನನ್ನ ಮಗಳು ಇಲ್ಲೇ ಇಬ್ಬರೇ ಇರ್ತೀವಲ್ವ. ಸೊ ಹಂಗಾಗಿ ನಾವು ಸ್ವಲ್ಪ ಬೆಳಗ್ಗೆ ಏನಾದ್ರೂ ಸಾಂಬಾರು ಏನಾದರೂ ಮಾಡಿಟ್ಟೆ ಅಂದರೆ ಮಧ್ಯಾಹ್ನ ಸ್ವಲ್ಪ ಅದಕ್ಕೆ ಸ್ವಲ್ಪ ಬಿಸಿಯನ್ನು ಮಾಡ್ಕೊಂಡು ಊಟ ಮಾಡಿಬಿಡ್ತೀವಿ. ಆವಾಗ ಮತ್ತು ಅಡುಗೆ ಕೆಲಸನೂ ಕೂಡ ಕಡಿಮೆ ಆಗುತ್ತೆ. ಈ ಥರ ಟೈಮ್ ಮಾಡ್ಕೋಬೋದು ಅಷ್ಟೇ. ಅದ್ರ ಜೊತೆಗೆ ನಾವು ತುಂಬ ಮೋಟಿವೇಶನ್ನು ಅಥವಾ ಯಾರು ತುಂಬ ಮೋಟಿವೇಟ್ ಮಾಡ್ತಾರೋ ಅವ್ರ ಜೊತೆಗೇ ನಾವು ಬೆರೆಯೋದು ತುಂಬ ಮುಖ್ಯ ಆಗುತ್ತೆ. ಕೆಲವೊಬ್ಬರು ಈ ಮಕ್ಕಳಾಗೈತೆ, ನಿನಗೆ ಆಲ್ರೆಡಿ ಮದುವೆ ಆಗೈತಿ, ಇವಾಗ ಯಾಕೆ ನಿನಗೆ ಓದು ಹಾಗೆ ಹೀಗೆ ಅಂತಾರಲ್ಲ, ಆ ಥರದವು ನಾವು ನೆಗೆಟಿವನ್ನ ಅವ್ರ ಜೊತೆ ಮಾತಾಡೋಕೆ ಹೋಗ್ಬಾರ್ದು, ಬೆರೆಯೋಕ್ಕೆ ಹೋಗ್ಬಾರ್ದು, ಸುಮ್ಮನೆ ಕೈ ಬಿಟ್ಟು ಬಿಡಬೇಕು. ಅದು ಬಿಟ್ಟು ಇನ್ನು ಕೆಲವರು ಈಗ ಆರಾಮಾಗಿ ಏಜ್ ಐತೆ, ನಿನಗೇನು ಸಮಸ್ಯೆ ಇಲ್ಲ, ಓದ್ಬೋದು, ಓದು, ನಮ್ಮ ಥರ ನೀನು ಆಗಬೇಡ ಅಂತ ಹೇಳ್ತಾರಲ್ವ. ಆ ಥರದ ಜೊತೆಗೆ ನಾವು ಶೇರ್ ಮಾಡ್ಕೋಬೇಕು ನಮ್ಮ ಏನಾದ್ರೂ ವಿಷಯಗಳು ಇರ್ತಾವಲ್ವ, ಓದೋದ್ರ ಬಗ್ಗೆ, ಅದೇ ಏನೇನು ಸ್ಟಡಿ ಮಾಡಬೇಕು, ಹೇಗೆ ಎತ್ತ ಅಂತ. ಆವಾಗ ಅವ್ರು ಹೇಳ್ತಾರೆ, ನೀನು ನಮ್ಮ ಥರ ಮಾತ್ರ ಆಗೋಕ್ಕೆ ಹೋಗ್ಬೇಡಮ್ಮ, ಓದು, ನಿನಗಿನ್ನೂ ಏಜ್ ಐತಿ, ಅವಕಾಶಗಳು ಜಾಸ್ತಿ ಇದ್ದಾವೆ ಅಂತ. ಆ ಥರದ ಜೊತೆ ನಾವು ಬೆರೆತಾಗ ನಮಗೆ ಮೋಟಿವೇಶನ್ ಜಾಸ್ತಿ ಆಗುತ್ತೆ. ನನಗೂ ಕೂಡ ಅದೇ ಥರ ಆಗಿದ್ದು. ಯಾಕಂದರೆ ಕೆಲವೊಬ್ಬರು ನಮ್ಮ ಫ್ರೆಂಡ್ಸೇ, ನಿಮ್ಮ ಮನೆಯವ್ರಿಗೂ ಜಾಬ್ ಐತೆ, ಅವರು ಜಾಬ್ ಮಾಡ್ತಾರೆ, ನಿನಗೆ ಯಾಕೆ ಜಾಬು, ಆರಾಮಾಗಿರ್ಬೋದಲ್ಲ ಅಂತ ಅಂತಾರೆ. ಬಟ್ ಈಗಂತೂ ಮೊದಲು ಏನೋ ಅವಕಾಶಗಳು ಇರಲಿಲ್ಲ. ಇವಾಗ ನಮ್ಮ ಮನೆಯವರು ಎಲ್ಲದಕ್ಕೂ ಈಗ ಅಟ್ಲೀಸ್ಟ್ ಒಂದು ಅಪ್ಲಿಕೇಶನ್ ಹಾಕೋಕ್ಕೂ ಆರಾಮಾಗಿ ಹಾಕ್ಕೊಡ್ತಾರೆ. ಒಂದು ಪೆನ್ ಕೇಳಿದ್ರೆ ತಂದು ಕೊಡ್ತಾರೆ. ಅದೇ ಥರ ಅವ್ರು ಹೇಳ್ತಾರೆ, ನೀನು ಓದು, ಬೇಕಾದ್ರೆ ಬೆಳಗ್ಗೆ ಸಂಜೆ 2 ಟೈಮೂ ನಾನು ಅಡುಗೆನೇ ಮಾಡಿಟ್ಬಿಡ್ತೀನಿ ಆರಾಮಾಗಿ, ನೀನು ನೀಟಾಗಿ ಸುಮ್ಮನೆ ಓದ್ಬಿಡು ಅಂತ ಆ ಥರ ಹೇಳ್ತಾರೆ. ಆ ಥರ ನಾವು ಪಾಸಿಟಿವ್ ಹೇಳೋರಿದ್ದಾಗ ನಮಗೆ ಮೋಟಿವೇಶನ್ ಜಾಸ್ತಿ ಆಗುತ್ತೆ. ಓದಬೇಕಲ್ವ, ಎಲ್ಲರೂ ಈ ಥರ ಹೇಳ್ತಿದ್ದಾರೆ ಅಂತ.
ಹಾಗೆ ಅವ್ರು ಹೇಳ್ತಾರೆ, ಸಾಧನೆಗೆ ಯಾವುದೂ ಕೂಡ ಅಡ್ಡಿ ಬರಲ್ಲ, ನೀನು ನನ್ನ ಮಗಳು ಡಿಸ್ಟರ್ಬ್ ಮಾಡ್ತಾಳೆ ಹಾಗೆ ಹೀಗೆ ಅಂತ ಕಾರಣಗಳು ಹೇಳ್ಕೊತ ಕೂತ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡಬಾರ್ದು, ಅವಕಾಶಗಳು ಸಿಕ್ಕಿದಾಗ ಓದಬೇಕು ಅಂತ ಹೇಳ್ತಾರೆ. ಹಾಗೆ ನಾನು ಸಿಸೇರಿಯನ್ ಬೇರೆ ಆಗಿದ್ದಲ್ಲ ಡೆಲಿವರಿಲಿ ನನ್ನ ಮಗಳು ಹುಟ್ಟಿದಾಗ, ಆವಾಗ ಬಟ್ಟೆ ಎಲ್ಲ ತೊಳೆಯೋಕ್ಕೆ ಸ್ವಲ್ಪ ಬ್ಯಾಕ್ ಪೇನು, ಬೆನ್ನು ನೋವು ಬರೋದು, ರೆಸ್ಟ್ ಮಾಡಬೇಕು ಅನ್ನಿಸ್ತಾ ಇತ್ತು ಅಂತ ಹೇಳ್ತಾ ಇದ್ದೆ. ಸೊ ಹಂಗಾಗಿ ಅವರು, ಆಯ್ತಮ್ಮ ನಿನಗೆ ಬಟ್ಟೆ ತೊಳೆಯೋಕ್ಕಾಗಲ್ಲ, ವಾಷಿಂಗ್ ಮಿಷಿನ್ ತಂದುಕೊಡ್ತೀನಿ ಅಂತ ಬಟ್ಟೆ ತೊಳೆಯೋಕ್ಕೂ ಮಷಿನ್ ತಂದುಕೊಟ್ರು. ಇಷ್ಟು ನನಗೆ ಅವಕಾಶಗಳು ಇದ್ದಾವಲ್ವ, ಯಾಕೆ ನಾನು ಯುಟಿಲೈಸ್ ಮಾಡ್ಕೋಬಾರ್ದು ಅಂತ ಅನ್ನಿಸ್ತು. ಅದ್ರ ಜೊತೆಗೆ ಮತ್ತು ನಮ್ಮ ಕಣ್ಣೆದುರಿಗೇ ನಮ್ಮ ಫ್ರೆಂಡ್ಸೇ 2002 ಬ್ಯಾಚಲ್ಲಿ ಅಪಾಯಿಂಟ್ ಆಗೋದ್ರು. ಸೊ ಅವ್ರನ್ನೆಲ್ಲ ನೋಡಿದಾಗ ನಾವು ಕೂಡ ಓದೋಕ್ಕಾಗಲಿಲ್ಲ ಅಂತ ನಾನು ಭಾಳ ಸಫರ್ ಪಡ್ತಾ ಇದ್ದೆ. ಅದಕ್ಕೆ ಅಟ್ಲೀಸ್ಟ್ ಇದಾದರೂ ಲಾಸ್ಟ್ ಚಾನ್ಸ್, ಇದಾದರೂ ಅವಕಾಶ ಮಿಸ್ ಮಾಡ್ಕೊಂಡಂಗೆ ಓದಬೇಕು ಅಂತ ನನಗೆ ತುಂಬ ಪಾಸಿಟಿವ್ ಆಗಿ ಅವ್ರನ್ನೆಲ್ಲ ನೋಡಿದಾಗ ಅನ್ನಿಸ್ತು. ಅದ್ರ ಜೊತೆ ನಮ್ಮ ಜೊತೆಗಿರೋರು ತುಂಬ ಜನ ಹೇಳ್ತಾಯಿದ್ರು, ನಾನು ಓದೋದಂತೂ ಓದ್ಬಿಟ್ಟೆ ಆವಾಗ, ಮತ್ತು ಎಕ್ಸಾಮಿಗಂತ ಪ್ರಿಪೇರ್ ಯಾವತ್ತೂ ಆಗಲಿಲ್ಲ, ಸುಮ್ಮನೆ ಓದಿದ್ದು ವೇಸ್ಟ್ ಆಯಿತು. ಅದ್ರ ಜೊತೆಗೆ ಇಬ್ಬರು ಕೂಡ ಜಾಬ್ ಮಾಡ್ತಾಯಿದ್ರು, ಇಬ್ಬರು ಕಡೆ ಸ್ಯಾಲ್ರಿ ಬಂದರೆ ಮನೆ ಮ್ಯಾನೇಜ್ಮೆಂಟು ಅಥವಾ ಫ್ಯಾಮಿಲಿ ಚೆನ್ನಾಗಿ ಅನಿಸುತ್ತೆ, ಇಬ್ರದ್ದು ಸ್ಯಾಲ್ರಿ ಬಂದಾಗ ಓದ್ರಿ ಆರಾಮಾಗಿರ್ಬೋದು ಅಂತೆಲ್ಲ ಹೇಳೋರು ತುಂಬ ಜನ ಆದರು. ಸೊ ಹಂಗಾಗಿ ನಾನು ಪರವಾಗಿಲ್ಲ ಇಷ್ಟೊಂದೆಲ್ಲ ಹೇಳ್ತಿದಾರಲ್ಲ, ಅಟ್ಲೀಸ್ಟ್ ಪ್ರಯತ್ನ ಅಂತೂ ಮಾಡೋಣ, ಮುಂದೊಂದು ದಿನ ಅಯ್ಯೋ ನಾನು ಪ್ರಯತ್ನ ಮಾಡಿದರೆ ನನ್ನ CET ಆಗ್ತಾಯಿತ್ತಲ್ವ ಒಂದು 6 ತಿಂಗಳು ಕೂತ್ಕೊಂಡು ಅನ್ನೋದಕ್ಕಿಂತ ಒಂದು 6 ತಿಂಗಳು ಕೂತ್ಕೊಂಡು ಓದಿದ್ರತಿ ಆರಾಮಾಗಿದ್ದೀನಲ್ವ ಅಂತ ಏನಾದರೂ ಅವಕಾಶಗಳು, ಈಗ ಒಂದು ಸ್ವಲ್ಪ ದಿನ ನನ್ನ ಖುಷಿ ಸಂತೋಷಗಳನ್ನೆಲ್ಲ ಹೊರಗಡೆ ಕಳೆಯೋದ್ರ ಬದಲು 6 ತಿಂಗಳು ಕೂತ್ಕೊಂಡು ಓದಿದರೆ ಮುಂದೆ ಜೀವನ ಪೂರ್ತಿ ನನ್ನ ಮಕ್ಕಳು ನಾವು ಎಲ್ಲರೂ ಕೂಡ ಖುಷಿಯಾಗಿರ್ಬೋದು ಅಲ್ಲ ಅನ್ನೋದೊಂದು ನನಗೆ ಮೈಂಡ್ಸೆಟ್ ಆಯಿತು. ಅದ್ರ ಜೊತೆಗೆ ನಮ್ಮ ಕೈಲಿ ಏನಾದ್ರೂ ಬೇರೆಯವ್ರಿಗೆ ಕೊಡಬೇಕಂದ್ರೆ ನಮಗೆ ಇರಲ್ಲ, ಆವಾಗ ಹೆಲ್ಪ್ ಮಾಡಬೇಕು ಅಂತ ಮನಸ್ಥಿತಿ ಬಂದ್ರೂ ಕೂಡ ಹೆಲ್ಪ್ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಅಟ್ಲೀಸ್ಟ್ ನಾವಂಚೂರು ಚೆನ್ನಾಗಾದ್ವಿ, ಎಕನಾಮಿಕಲಿ ಎಲ್ಲ ಕಡೆಯೂ ಚೆನ್ನಾಗಾದ್ವು ಅಂದರೆ ನಮ್ಮ ಏನಾದ್ರು ಅಕ್ಕಪಕ್ಕ ಇರೋರಿಗೆ ಏನಾದರೂ ಪ್ರಾಬ್ಲಮ್ ಬಂದರೆ ಅವರು ಕೂಡ ಹೆಲ್ಪ್ ಮಾಡ್ಬೋದಲ್ಲ ಅನ್ನೋದೊಂದು ಕೂಡ ನನಗೆ ಯೋಚನೆ ಬಂತು. ಅವಕಾಶ ಅಂತೂ ತುಂಬ ಇದ್ದಾವೆ, ಹೋಗ್ತಾ ಹೋಗ್ತಾ ಏಜ್ ಭಾರ ಆಗುತ್ತೆ, ಈಗಂತೂ ಓದ್ಬಿಡೋಣ ಅನ್ನೋದೊಂದು ನನಗೆ ಬಂತು. ಸೊ ಹಂಗಾಗಿ ನಾನು ಈ ಸಲ CET ಓದಲೇಬೇಕು, GPS ಟಿಯರ್ ಯಾವುದೂ ಬೇಡ, ಅದೊಂದೇ ಟಾರ್ಗೆಟ್ ಇಟ್ಕೊಂಡಿರೋದು, GPS ಟಿಯರ್ ಚೆನ್ನಾಗಿ ಓದಿ ಅದೊಂದನ್ನು ಮಾಡ್ಕೋಬೇಕು ಅನ್ನೋದೊಂದು ಈ ಥರ ನಾನು ಮೋಟಿವೇಶನ್ ತಗೊಂಡು ಓದ್ತಾ ಇದ್ದೀನಿ. ಹಾಗೆ ನಾವು ಹೆಣ್ಮಕ್ಳಾಗಿರೋದ್ರಿಂದ PG B.Ed PG ಮುಗಿಸ್ಕೊಂಡ ತಕ್ಷಣ ಸೀದಾ ಮನೆಗೆ ಬರಬೇಕಿತ್ತು. ಬಟ್ ಇಲ್ಲಿ ಗಂಡು ಮಕ್ಳಿಗೆ ಏನಪ್ಪ ಅಂದರೆ ಎಲ್ಲಾದರೂ ಒಂದು ರೂಮ್ ಮಾಡ್ಕೊಂಡು ಒಂದು 3-4 ಜನ ಓದ್ಬಿಟ್ಟು ಒಂದು 3-4 ವರ್ಷ ಒಂದು ರೂಮ್ ಮಾಡ್ಕೊಂಡು ಆರಾಮಾಗಿ ಜಾಬ್ ಮಾಡ್ಕೊತಾರೆ. ಬಟ್ ನಮ್ದು ಹೆಣ್ಮಕ್ಳು ಆ ಥರ ಆಗಲ್ಲ, ಓದೋದು ಮುಗಿದ ತಕ್ಷಣ ಮದುವೆ ಅದು ಇದು ಅಂತ ಮಾತಾಡ್ತಾ ಇರ್ತಾರೆ. ಮತ್ತು ಮದುವೆ ಆದಮೇಲೆ ಮಕ್ಕಳು ಮರಿ ಅಂತ ಇದ್ದಿದ್ದೆ ಅಲ್ವ ಸಾಮಾನ್ಯ ಜೀವನದಲ್ಲಿ, ಈ ಥರ ಆಗ್ತಾಯಿರುತ್ತೆ. ಹೆಣ್ಮಕ್ಳಿಗೂ ಗಂಡು ಮಕ್ಳಿಗೂ ಇದೇ ಥರ ಡಿಫ್ರೆನ್ಸ್ ಜಾಸ್ತಿ ಆಗ್ತಾಯಿರುತ್ತೆ. ಬಟ್ ಆದ್ರೂ ನಾವು ಅದು ಇದು ನಾವು ಹೆಣ್ಮಕ್ಳು ನಮಗಾಗಲ್ಲ ಅನ್ನೋದೊಂದು ಬಿಟ್ಬಿಟ್ಟು ನೀಟಾಗಿ ಓದಿದರೆ ಹಾಗೇ ಆಗುತ್ತೆ. ಎಂತೆಂಥವ್ರು ಸಾಧನೆ ಮಾಡ್ತಾರೆ, ಕಣ್ಣು ಕೈ ಕಾಲು ಇಲ್ದವರೆಲ್ಲ. ನಾವೆಲ್ಲದನ್ನು ಇದ್ದು ಆರೋಗ್ಯನ ಕೊಟ್ಟು ನಮಗೆಲ್ಲ ಅವಕಾಶಗಳನ್ನು ಕೊಟ್ಟು ದೇವರು, ನಾವು ಅದನ್ನು ಯಾಕೆ ಮಿಸ್ ಮಾಡ್ಕೋಬೇಕು ಅನ್ನೋದೊಂದು ನನಗೆ ಬಂತು. ಸೊ ಇಷ್ಟು ನಾನು ನಿಮಗೆ ಮೋಟಿವೇಶನ್ ಮಾಡ್ಬೋದು ಅಷ್ಟೇ. ಬಟ್ ಇಲ್ಲಿ ಯಾರು ಮೋಟಿವೇಶನ್ ಮಾಡಬಾರ್ದು, ನಮಗೆ ನಾವೇ ಮೋಟಿವೇಶನ್ ಆಗಬೇಕು, ಆವಾಗಲೇ ನಾವು ಏನಾದರೂ ಒಂದು ಸಾಧನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತು ಇದೇ ಥರ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಶೇರ್ ಮಾಡಿ ಫ್ರೆಂಡ್ಸ್, ಹಾಗೆ ಕಮೆಂಟ್ಸ್ ಮಾಡಿ ಹೇಗಿತ್ತು ಅಂತ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನನ್ನ ಚಾನಲ್ನ ನೋಡ್ತಾಯಿರಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.